ಹಾಯ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅಂದ್ಕೊಂಡೇನಿ. ನಾನು ಕೂಡ ಆರಾಮದೇನಿ. ಸೊ ಇವತ್ತು ನಾನು ನೋಡ್ರಿ, ನನ್ನ ಕೂದಲಿಗೆಲ್ಲ ಒಂಥರ ಕಲರ್ ಶೈನ್ ಆಮೇಲೆ ಕಲರಿಂಗ್ ಥರ ಕಾಣಿಸ್ತಿದೆಲ್ಲ. ಸೊ ಈ ಥರ ಕಲರ್ ಬರಬೇಕು ಅಂತಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಹೋಗಿ ಚೆಕ್ ಮಾಡಿರಿ. ಅದ್ರಲ್ಲಿ ನಾನು ಮೆಹಂದಿ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಚೆನ್ನಾಗಿದೆಯಲ್ಲ? ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾನು ಪುಳಿಯೋಗರೆ ಪೌಡ್ರ್ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಮೆಥಡ್ ಅಯ್ಯಂಗಾರ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡೋದಿದೆ, ಹ್ಯಾವಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ನಾನು ಮತ್ತು ನನ್ನ ಚಿಕ್ಕಿ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಚಿಕ್ಕಿ ಅಂದರೆ ಚಿಕ್ಕಮ್ಮ. ಸೊ ಬನ್ನಿ, ಅದೇನೋ ಒಂಥರ ಖುಷಿ. ನಾವು ಮಾಡಿದ್ದು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿಕೊಂಡು ಪುಳಿಯೋಗರೆ ತಿಂತೀವಿ ಅಂದಾಗ ತುಂಬ ಖುಷಿ ಇರುತ್ತೆ. ಸಡನ್ನಾಗಿ ಟಪ್ ಅಂತ ಒಗ್ಗರಣೆ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಅಷ್ಟು ಈಸಿಯಾಗಿರುತ್ತೆ, ಎಲ್ಲ ರೆಡಿ ಇರುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹೀಗೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಪುಳಿಯೋಗರೆ ಪೌಡ್ರ್ ಮಾಡಕ್ಕೆ ಗ್ಯಾಸ್ ಆನ್ ಮಾಡಿರಿ. ಹಂಗೊಂದು ಬಾಣಲಿ ಇಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಒಂದು 2 ಹಿಡಿಯಷ್ಟು ಹಸಿ ಕರಿಬೇವು ಹಾಕಿ ಅದನ್ನು ಗರಿ ಗರಿ ಆಗೋವರೆಗೂ ನೀವು ಚಂದಂಗ ಫ್ರೈ ಮಾಡ್ಬೇಕು. ಫುಲ್ ಹಿಂಗೆ ಗರಿ ಗರಿ ಆಗ್ಬೇಕಾ, ಟೈಮ್ ತೊಗೊಳತ್ತ, ಪೇಷನ್ಸ್ ಇರ್ಬೇಕ್ರಿ ಪೌಡ್ರ್ ಮಾಡಕ್ಕೆ. ಅರ್ಜೆಂಟ್ ಮಾಡಂಗಿಲ್ಲ. ಗರಿ ಗರಿ ಆಗೋವರೆಗೂ ನಾವು ಫ್ರೈ ಮಾಡ್ತಾನೆ ಇರ್ಬೇಕ್ರಿ. ಆದರೂ ಏನೋ ಹೇಳ್ರಿ, ನಾವು ಮನ್ಯಾಗ ಎಲ್ಲ ಈ ಥರ ಪುಳಿಯೋಗರೆ ಪೌಡ್ರ್ ಹಿಂಗೆ ಮಾಡ್ಕೋತೇವೆ ಅಂದಾಗ ಆಗೋ ಖುಷಿನ ಬೇರೆ ರೀ, ಹೌದಿಲ್ರಿ? ಮಸ್ತ್. ಈಗೇನು ಮಾಡ್ತಾರೆ, ಸ್ವಲ್ಪ ನೋಡ್ರಿ ಒಂದು 2 ಚಿಟಿಕೆಯಷ್ಟು ಹಿಂಗೆ ಆ್ಯಡ್ ಮಾಡ್ತಾರೆ. ನಮ್ದು ಆಲ್ಮೋಸ್ಟ್ ಒಂದೂವರೆ kg ಅಷ್ಟು ಪೌಡ್ರ್ ಮಾಡ್ತಿದ್ವಿ. ಸೊ ಆ ಕ್ವಾಂಟಿಟಿ ಪ್ರಕಾರ ಹಾಕ್ತಿದ್ದಾರೆ ಮನ್ಯಾಗ. ಪೌಡ್ರ್ ಆದಮೇಲೆ 1.5 kg ಅಷ್ಟು ಆಗುತ್ತೆ. ಸೊ ಹಿಂಗೆ ಕರಿಬೇವನ್ನ ನೋಡ್ರಿ ಫುಲ್ ಖಡಕ್ ಅನ್ನೋವರೆಗೂ ಅವನ್ನ ಹುರಿಬೇಕು. ಇವರ ನಮ್ಮ ಚಿಕ್ಕಿರಿ, ನಾನು ಮತ್ತು ನಮ್ಮ ಚಿಕ್ಕಿ ಸೇರ್ಕೊಂಡು ಮಾಡೇವಿ. ಆಗಾಗ ಬಂದಾವ ಗರಿ ಗರಿ. ಹಾಂ, ಗ್ಯಾಸ್ನ ಸಣ್ಣ ಇಟ್ಟು ಅದಕ್ಕೇನು ಮಾಡ್ಬೇಕಂತಂದ್ರೆ ನಾವು ಒಂದು 2 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಿಮಗೆ ಕಲರ್ ಚಲೋ ಬರ್ಬೇಕಂದ್ರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಹಾಕೊಬೋದು. ನಾವಿಲ್ಲಿ ಬರೀ ಬ್ಯಾಡಗಿಯಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋ ಅಂತೇವ್ರಿ. ನಾವು ಕಲರ್ಗೆ ಅಂತ ಬರೀ ಪ್ರಿಫರೆನ್ಸ್ ಕೊಡಲ್ಲ, ಟೇಸ್ಟ್ ಇದ್ರೆ ಸಾಕು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಖಡಕ್ ಆಗೋವರೆಗೂ ಒಂದು 5 ಮಿನಿಟ್ಸ್ ಖಡಕ್ ಆಗ್ಬೇಕವ. ಖಡಕ್ ಆಗೋವರೆಗೂ ನಾವು ಹಿಂಗೆ ಫ್ರೈ ಸಣ್ಣ ಉರಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಬೇಕ್ರಿ, ಎಲ್ಲೂ ಹೊತ್ತಿಸ್ಬಾರ್ದು. ಮತ್ತು ನೋಡ್ರಿ ಕಲರ್ ಎಷ್ಟು ಚಂದ ಕಾಣತ್ತೆ ನೋಡ್ರಿ. ಸೊ ಹಿಂಗೆ ಫ್ರೈ ಮಾಡ್ಕೊಂಡು ಮತ್ತು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೋಡ್ರಿ. ಹಾಂ, ಆವಾಗಲೇ ಒಂದು ಸ್ವಲ್ಪ ಹಾಕಿದ್ವಿ, ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು.
ಪುಳಿಯೋಗರೆ ಅಯ್ಯಂಗಾರ್ ಸ್ಟೈಲ್ನಾಗ ಅಂದ್ರೆ ಸ್ವಲ್ಪ ಹಿಂಗಿರಬೇಕಲ್ರಿ. ಹಿಂಗೆ ಹಾಕ್ಕೊಂಡು ಫ್ರೈ ಮಾಡ್ಬೇಕಾ. ಯಾಕಂದ್ರೆ ಸಣ್ಣ ಫ್ಲೇಮ್ನಾಗ ಹುರ್ಕೊಳ್ತಿರ್ತೇವಲ್ಲ, ಸ್ವಲ್ಪ ಟೈಮ್ ತೊಗೊಳತ್ತೆ. ನಾನು ಹೇಳ್ದಾರಿ, ಈ ಪೌಡ್ರ್ ಮಾಡ್ಬೇಕಂತಂದ್ರೆ ನಿಮ್ಗೆ ಪೇಷನ್ಸ್ ಇರ್ಬೇಕ್ರಿ. ಫಟ್ ಫಟ್ ಆಗ್ತೈತೆ ಅನ್ನಲ್ಲ, ಬಟ್ ಈಸಿ ಮೆಥಡ್ನಾಗ ಅದಾವ. ಅಂತ ಪರಿ ಏನು ಡಿಫಿಕಲ್ಟ್ ಐತಿಪ್ಪ ಅನ್ನೋಂಗಿಲ್ಲ, ಆರಾಮಾಗಿ ಮಾಡ್ಬೋದ್ರಿ. ಸೊ ಇದು ಫ್ರೈ ಆದಮೇಲೆ ಇವು ಒಂದು 3 ಐಟಮ್ಗಷ್ಟು ಸರಿ ಟೈಮ್ ತೊಗೊಳತ್ತೆ ಫ್ರೈ ಆಗಕ್ಕೆ. ಯಾಕಂದ್ರೆ ಅವು ಖಡಕ್ ಆಗೋವರೆಗೂ ಫ್ರೈ ಮಾಡಬೇಕಲ್ಲ. ಸೊ ಈಗ ನೋಡ್ರಿ, ಆಲ್ಮೋಸ್ಟ್ ಫ್ರೈ ಆದ್ವ, ಖಡಕ್ ಅನ್ನಕತ್ತಾವ. ಶೆಫ್ ಹೆಂಗಿದಾರೆ ನೋಡ್ರಿ, ನಮ್ಮ ಶೆಫ್, ನಮ್ಮ ಚಿಕ್ಕಿಯವ್ರು. ಈಗ ಇವೆಲ್ಲ ಫ್ರೈ ಮಾಡಿದ್ದನ್ನ ನಾವು ಒಂದು ಕಡೆ ಹಾಕೊಬೇಕು. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಹಾಕೋಬೇಕಾ. ಆಯಿಲ್ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಒಂದು 50 ಗ್ರಾಮ್ ಅಷ್ಟು ಮೆಂತ್ಯ ಹಾಕ್ಬೇಕಾ. ಮೆಂತ್ಯ ಹಾಕಿ ಏನು ಮಾಡ್ಬೇಕಂದ್ರೆ ಅದು ಸ್ವಲ್ಪ ಸ್ವಲ್ಪ ಕೆಂಪಾಗೋವರೆಗೂ ಹುರಿಬೇಕು. ಎಲ್ಲ ಸಣ್ಣ ಫ್ಲೇಮ್ನಾಗ ಹುರಿಯೋದ್ರಿ. ಅದಾದ್ಮೇಲೆ ಸೇಮ್ ಒಂದು 50-55 ಗ್ರಾಮ್ನಷ್ಟು ನಾವು ಕರಿ ಮೆಣಸು ತೊಗೊಂಡೇವ್ರಿ, ಕಾಳು ಮೆಣಸು. ಇವು ಮೆಣಸು ಹೆಚ್ಚು ಕಮ್ಮಿ ಆದ್ರೆ ನಡೀತದ, ಪ್ರಾಬ್ಲಮ್ ಏನಿಲ್ಲ. ಬಟ್ ಮೆಂತ್ಯ ಅವೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗ್ತೈತಿ. ಇದನ್ನು ಒಂದು 5 ಮಿನಿಟ್ಸ್ ಬೆಚ್ಚಗೆ ಮಾಡ್ಬೇಕ್ರಿ. ಅವ್ರು ನಮ್ಮ ಚಿಕ್ಕಿ ಇದಾರಲ್ರಿ, ಭಾಳ ಮಸ್ತ್ ಅಡುಗೆ ಮಾಡ್ತಾರ. ಅವ್ರು ಒಂಥರ ಒಳ್ಳೆ ಶೆಫ್ ನಮ್ಮ ಮನ್ಯಾಗ ಅವ್ರು. ಸೊ ಹಿಂಗೆ ಫ್ರೈ ಆದ್ಮೇಲೆ ನಾವೇನು ಮಾಡ್ಬೇಕಂತಂದ್ರೆ, ಇದನ್ನೂ ತೆಗೆದ ಇದಕ್ಕೆ ಸ್ವಲ್ಪ ಸಾಸ್ವಿ, ಸೇಮ್ ಇದು ಒಂದು 50 ಗ್ರಾಮ್ ಅಷ್ಟು ಸಾಸ್ವಿ ಆ್ಯಡ್ ಮಾಡಿ ಹುರ್ಕೋಬೇಕ್ರಿ ಚಂದಂಗೆ. ಇವ್ರು ಏನಪ್ಪ ಇಷ್ಟೊತ್ತು ಹುರಿತಾರಂತ ಬೇಸರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಸಣ್ಣ ಫ್ಲೇಮ್ನಾಗ ಹುರಿಬೇಕಲ್ಲ, ಹಾಗಾಗಿ ಟೈಮ್ ತೊಗೊಳತ್ತೆ. ನಾ ಮತ್ತು ಓಡಿಸಿ ಅದನ್ನೆಲ್ಲ ತೋರಿಸಿದ್ರೆ ನಿಮಗೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಹೆಂಗೈತೆ ವಿಡಿಯೋ ಹಂಗೆ ತೋರ್ಸಂತೇನೆ. ಈಗ ಕಂಪ್ಲೀಟಾಗಿ ಹುರಿದೈತಿ. ಇದನ್ನು ಒಂದು ಕಡೆ ಹಾಕೋಬೇಕಾಗ್ತೈತಿ. ಹಾಕೊಂಡಾದ್ಮೇಲೆ ಮತ್ತೆ ಅದ ಬಾಳ್ಗಿ ಇಡ್ಬೇಕ್ರಿ. ಮತ್ತು ಬಾಳ್ಗಿ ಇಟ್ಟ ಈಗ ನೆಕ್ಸ್ಟ್ ನಾವೇನು ಹುರ್ಕೋಬೇಕಪ್ಪ ಅಂತಂದ್ರೆ ಜೀರಿಗೆ. ಇದೊಂದು 100 ಗ್ರಾಮ್ ಅಷ್ಟು ಜೀರಿಗೆ ಐತ್ರಿ. ಒಂದು 100 ಗ್ರಾಮ್ ಅಷ್ಟು ಜೀರಿಗೆ ಇದ್ದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ. ಅದು ಹಸಿ ಸ್ಮೆಲ್ ಹೋಗಿ ಒಂಥರ ಜೀರಿಗೆದ ಫ್ಲೇವರ್ ಬೇರೆ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ನಾವು ಹುರ್ಕೋಬೇಕಿದ್ನ. ನೋಡ್ರಿ ಬರ ಅಂತೈತಿ, ಕಲರು ಚೇಂಜ್ ಆಗೈತಿ, ಘಮ ಘಮಾನು ಅನ್ನ ಅಂತೈತಿ.
ಭಾಳನೂ ಹುರಿಬಾರ್ದು, ಹಂಗೆ ಹಸಿ ಹಸಿನೂ ಇರಬಾರ್ದು. ಅದ ಈಗ ನೋಡ ಬಿಸಿ ಆದ ತಕ್ಷಣ ಒಂಥರ ಘಮ ಘಮ ಸ್ಮೆಲ್ ಬರತ್ತಲ್ರಿ, ಅದು ಪರಿಮಳ, ಅದು ಬರೋ ಮಟನು ನಾವು ಹುರಿಬೇಕು. ನೀವು ವಿಡಿಯೋ ಫುಲ್ ನೋಡ್ರಿ, ಅಂದ್ರೆ ಗೊತ್ತಾಗ್ತೈತಿ ಹೆಂಗೆ ಮಾಡೋದು ಅಂತಂದು. ಪರ್ಫೆಕ್ಟ್ ಅಯ್ಯಂಗಾರ್ ಸ್ಟೈಲಿನ ಪುಳಿಯೋಗರೆ ಪೌಡ್ರ್ ಮಾಡೋದ್ರಿ ಇದು. ಒಮ್ಮೆ ಮಾಡ್ಕೊಂಡು ತಿಂದು ನೋಡ್ರಿ, ಮತ್ತೆ ನೀವ ಮಾಡ್ಬೇಕ ಅನ್ಸತ್ತ. ಅಂಗಡಿ ಒಳಗಿಂದ ಪೌಡ್ರ ಬೇಡ ಅನ್ಸತ್ತ. ಅಷ್ಟು ಚಂದ, ಅಷ್ಟು ಟೇಸ್ಟ್, ನೋಡಾಕೂ ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಸೇಮ್ ಅಂಗಡಿಗತೆನ ಪುಳಿಯೋಗರೆ ಪೌಡ್ರ್ ಮನ್ಯಾಗ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ, ಅದಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಭಾಳ ಏನು ಕೆಲಸ ಇಲ್ರಿ, ಭಾಳ ಏನು ಇಂಗ್ರೀಡಿಯೆಂಟ್ ಇಲ್ಲ. ಆದ್ರೆ ಏನು ಕೆಲಸಪ್ಪ ಅಂತಂದ್ರೆ ಸಣ್ಣ ಫ್ಲೇಮ್ನಾಗಿಟ್ಟು ಹುರ್ಕೋಬೇಕ್ರಿ, ಒಂದೊಂದ ಅದೇ ಬೇಜಾರು ನೋಡ್ರಿ. ಅದೇ ಬಿಟ್ರೆ ಪುಳಿಯೋಗರೆ ಪೌಡ್ರ್ ಆರಾಮಾಗಿ ಮಾಡ್ಬೋದು. ಈಗ ಅದನ್ನು ಹುರ್ಕೊಂಡಾರ, ಅದನ್ನೂ ಒಂದು ಕಡೆ ತೆಗೆದಿಟ್ಕೊಳ್ಳೋ ಅಂತಾರ ನೋಡ್ರಿ. ಹುರಿದಿದ್ದೆಲ್ಲ ಒಂದು ಸೈಡ್ ಇಡ ಅಂತಾರ. ಈಗ ನೆಕ್ಸ್ಟ್ ಸೇಮ್ ಬಾಣಲಿ ತಗೋತಾರ, ಅದ್ರಾಗ ಕರಿ ಎಳ್ಳು, ಅದು ಒಂದು 100 ಗ್ರಾಮ್ ಅಷ್ಟು ಕರಿ ಎಳ್ಳು ತಗೊಂಡು ಅದು ಸ್ವಲ್ಪ ಡುಮ್ಮ ಆಗ್ಬೇಕು, ದಪ್ಪ ಆಗೋವರೆಗೂ ಹುರಿತಾರ. ಅದಕ್ಕೆ ಇರ್ಲಿ ಕಲರ್ಗೆ ಸ್ವಲ್ಪ ಅಟ್ರಾಕ್ಟ್ ಕಾಣಲಿ ಅಂತಂದು ಸ್ವಲ್ಪ ವೈಟ್ ಎಳ್ಳು ಹಾಕ್ಯಾರ ನಮ್ಮ ಮನ್ಯಾಗ. ಒಂದು 100-120 ಗ್ರಾಮ್ ಅಷ್ಟು ಐತದ. ನೋಡ್ರಿ ಕಲರ್ ಹೆಂಗೆ ಬರ್ತೈತಿ. ಇದು ವೈಟ್ ಬ್ಲ್ಯಾಕ್ ಅಂದ್ರೆ ಎಷ್ಟು ಅಟ್ರಾಕ್ಟ್ ಕಾಣತ್ ನೋಡ್ರಿ ಕಲರ್. ಇದು ಸ್ವಲ್ಪ ದಪ್ಪ ನಿಮಗೆ ಹುರಿದಿರೋದು ಗೊತ್ತಾಗತ್ತೆ. ಇವು ಕಾಳು ಸ್ವಲ್ಪ ಉಬ್ಕೊಂಡಂಗೆ ಆಗುತ್ತಲ್ಲ, ಸೊ ಅವಾಗ ಹುರಿದೈತಿ ಅಂತಂದು ಪಕ್ಕ ಆಗ್ತೈತಿ. ನೋಡ್ರಿ ಕಾಣಂತೈತಿ ನಿಮ್ಗೆ. ಈಗ ಅದನ್ನು ಒಂದು ಕಡೆ ಹಾಕ್ಬೇಕು ನಾವು. ನೆಕ್ಸ್ಟ್ ಕಡ್ಲಿ ಬ್ಯಾಳಿ ತಗೋಬೇಕ್ರಿ. ಒಂದು 1/2 ಕಿಲೋ ಅಷ್ಟು ಕಡ್ಲಿ ಬ್ಯಾಳಿ ಅದಾವ. ಇದನ್ನು ಅಷ್ಟ ಬ್ಯಾಳಿ ಹುರಿಬೇಕಾದ್ರೆ ಒಂಥರ ಘಮ ಘಮ ಅನ್ನೋದು ಒಂಥರ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಬರೋವರೆಗೂ ನೀವು ಹುರಿಬೇಕಾಗ್ತೈತಿ. ಜೋರ ಫ್ಲೇಮ್ ಇಟ್ಟು ಹುರ್ಕೋಬೋದು, ಆದ್ರೆ ಹೊತ್ತು ಬಿಡ್ತಾವ್ರಿ ಅವು. ಹಾಗಾಗಿ ಸ್ವಲ್ಪ ಸಣ್ಣ ಫ್ಲೇಮ್ನಾಗ ಹುರಿಬೇಕು. ನಮ್ದು ಗ್ಯಾಸ್ ಅದ್ರಾಗ ಸ್ವಲ್ಪ ಸಣ್ಣ ಉರಿತೈತಿ, ಹಾಗಾಗಿ ನಾವು ಒಂದು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಹುರಿಯಂತೇವಿ. ನಿಮ್ದು ಗ್ಯಾಸ್ ಚಲೋ ಉರಿತೈತಪ್ಪ ಅಂತಂದ್ರೆ ನೀವು ಸಣ್ಣ ಫ್ಲೇಮ್ನಾಗ ಹುರಿಬೇಕಾಗ್ತೈತಿ. ನೋಡ್ರಿ ಸ್ವಲ್ಪ ಹುರಿದಾವಿಗಿವ. ನೋಡ್ರಿ ಕಲರು ಚೇಂಜ್ ಆಗಿತ್ತು, ಸ್ವಲ್ಪ ಕೆಂಪು ಅಂತಾವ. ಭಾಳ ಏನು ಹುರಿಯೋದು ಬ್ಯಾಡ್ರಿ, ಅದು ಒಂದು ಸ್ಮೆಲ್ ಬರ್ತಿರ್ತೈತೆ ನೋಡ್ರಿ ನಿಮ್ಗೆ ಹುರಿದೈತೋ ಇಲ್ಲೋ ಅನ್ನಂಗೆ. ಅಲ್ಲಿ ಮಟ ಹುರ್ಕೊಂಡ್ರೆ ಮುಗೀತು. ಈಗ ಇವು ಆಲ್ಮೋಸ್ಟ್ ಹುರಿದಾವ. ಈಗ ಇದನ್ನು ತೆಗೆದು
ಇದನ್ನು ಸಪ್ರೇಟ್ ಹಾಕೋರಿ, ಸಪ್ರೇಟ್ ಒಂದು ಎದ್ರಾಗರ ಹಾಕೋರಿ, ಅದ್ರ ಜೊತೆ ಮಿಕ್ಸ್ ಮಾಡಬೇಡ್ರಿ. ಇವಾಗ ಸೇಮ್ ಪಾವ್ ಕೆಜಿ ಅಷ್ಟು ನಾವು ಉದ್ದಿನ ಬ್ಯಾಳಿ ತೊಗೊಂಡೇವಿ. ಉದ್ದಿನ ಬ್ಯಾಳಿನೂ ಅದೇ ರೀತಿನ ಹುರಿಬೇಕಾಗ್ತೈತಿ. ಈಗ ನಾವು ಕಡ್ಲಿ ಬ್ಯಾಳಿ ಹೆಂಗೆ ಹುರ್ಕೊಂಡ್ವಲ್ಲ ಹಂಗೆ ಹುರ್ಕೋಬೇಕು. ಉದ್ದಿನ ಬ್ಯಾಳಿ ಆದ್ರೆ ಸ್ವಲ್ಪ ಬೇಗ ಹುರ್ಕೊಂಡ್ಬಿಡ್ತಾವ, ಹಂಗಾಗಿ ನಾವು ಅದನ್ನ ಕಡ್ಲಿ ಬ್ಯಾಳಿ ಜೊತೆ ಮಿಕ್ಸ್ ಮಾಡ್ಲಾರ್ದಂಗೆ ಸಪ್ರೇಟ್ ಹುರ್ಕೊಂಡೇವಿ. ಇದು ಸೇಮ್ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, ಆಮೇಲೆ ಅದು ಹುರಿದಿರೋಂಥ ಸ್ಮೆಲ್ ಬರ್ತೈತಿ ಉದ್ದಿನ ಬ್ಯಾಳಿದ. ಅವಾಗ ನಾವು ತೆಗಿಬೇಕಾಗ್ತೈತಿ. ಅಲ್ಲಿವರೆಗೂ ಇದನ್ನ ಚಂದಂಗೆ ಹುರ್ಕೋಬೇಕ್ರಿ. ಈಗ ಇವು ಆಲ್ಮೋಸ್ಟ್ ಹುರಿದಂಗೆ ಆಗ್ಯಾವ. ಇವನ್ನ ತೆಗೆದು ನಾವು ಕಡ್ಲಿ ಬ್ಯಾಳಿ ಏನು ಸಪ್ರೇಟ್ ಹಾಕಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿ ಅದೆಲ್ಲ ಹುರಿದಿದ್ವಲ್ಲ ಅದ್ರ ಜೊತೆ ಎಲ್ಲ ಇದು ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿನ ಸಪ್ರೇಟ್ ಆಗಿ ಒಂದು ಕಡೆ ತೆಗೆದು ಇಡ್ಬೇಕು. ಇವಾಗ ನಾವು ಧನಿಯಾ ಕಾಳು, ಹವೀಜನು ಅಂತಾರ ಮತ್ತು ಧನಿಯಾ ಕಾಳು ಅಂತಾರ, ಕೊತ್ತಂಬರಿ ಬೀಜನೂ ಅಂತಾರ. ಸೊ ನಿಮ್ಗೆ ಯಾವ್ದು ಅರ್ಥ ಆಗ್ತೈತಿ ಅದನ್ನು ನೋಡ್ಕೊಂಡು ಹಾಕೋರಿ. ಇವನು ನಾವು ಒಂದು ಪಾವ್ ಕೆಜಿ ಅಷ್ಟು ಹಾಕೊಂಡೇವಿ. ಧನಿಯಾ ಕಾಳು ಮತ್ತು ಕರಿಮೆಣಸು ಹೆಚ್ಚು ಕಮ್ಮಿ ಆದ್ರೂ ನಡೀತದ, ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನು ನಾವು ಒಂದು 5 ಮಿನಿಟ್ಸ್ ಚಂದಂಗ ಹುರ್ಕೋಬೇಕು. ಧನಿಯಾ ಕಾಳು ಹುರಿದಾದ್ಮೇಲೆ ನೋಡ್ರಿ, ಇದು ಹುರಿಯೋವಾಗ ಏನು ಮಸ್ತ್ ಸ್ಮೆಲ್ ಬರ್ತೈತಪ್ಪ ಅಂತಂದ್ರೆ ಸೊ ಇದು ಹುರ್ಕೊಂಡು ಇವಾಗ ಆಲ್ಮೋಸ್ಟ್ ಹುರಿದಾವ. ಈಗ ಇದನ್ನ ಎದ್ರ ಜೊತೆ ನಾವು ಹಾಕ್ಬೇಕಪ್ಪ ಅಂತಂದ್ರೆ ಈ ಮೆಣಸಿನ್ಕಾಯಿ ಎಳ್ಳು ಅವೆಲ್ಲ ಹುರ್ಕೊಂಡಿದ್ವಲ್ಲ ಅದರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಕೊಬ್ಬರಿಯನ್ನು ಹುರ್ಕೋಬೇಕು, ಒಣ ಕೊಬ್ಬರಿ. ಅದು ಅಷ್ಟು ಒಂದು ಪಾವ್ ಕೆಜಿ ಮೇಲೆ ಸ್ವಲ್ಪ ಐತಿ. ಆ ಒಣ ಕೊಬ್ಬರಿನ ಹೆಂಗೆ ಹುರ್ಕೋಬೇಕಂತಂದ್ರೆ ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕಾಗ್ತೈತಿ ಒಣ ಕೊಬ್ಬರಿ. ಸೊ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕ. ನೋಡ್ರಿ ಕೆಂಪಾಗ ಅಂತೈತಿ, ಹೊತ್ತಬಾರ್ದು, ಬಟ್ ಕಲರ್ ಕೆಂಪಾಗಬೇಕು. ಸೊ ಇಷ್ಟು ಸಾಕು ನಮಗೆ. ನೋಡ್ರಿ ಇದನ್ನ ತೆಗೆದು ಅದ್ರಾಗ ಮಿಕ್ಸ್ ಮಾಡ್ಬೇಕು. ಇದಾದ್ಮೇಲೆ ನಾವು ಕೊನೆಗೆ ಹುಣಸೆ ಹಣ್ಣನ್ನು ಹುರ್ಕೋಬೇಕಾಗ್ತೈತ್ರಿ. ಸೇಮ್ ಒಂದು ಪಾವ್ ಕೆಜಿ ಅಷ್ಟು ನಾವು ಹುಣಸೆ ಹಣ್ಣನ್ನು ತಗೊಂಡೇವಿ. ನೀವು ಹುಣಸೆ ಹಣ್ಣು ಕಡಕ್ಕಾಗಿ ಹುರಿಬೇಕಂದ್ರೆ ಭಾಳ ಟೈಮ್ ತಗೋತೈತಿ. ನೀವು ಯಾವತ್ತ ಪೌಡ್ರ್ ಮಾಡ್ಬೇಕಂತಿರ್ತೀರಲ್ಲ ಅವತ್ತಿನ ದಿನ ಸ್ವಲ್ಪ ಬಿಸಿಲಿಗೆ ಇದು ಹುಣಸೆ ಹಣ್ಣನ್ನು ಇಟ್ಟು ಹುರಿಯೋದ್ರಿಂತ ಸ್ವಲ್ಪ ಬೇಗ ಹುರ್ಕೊಬೋದು. ಸೊ ನಾವು ಬಿಸಿಲಿಗೆ ಇಟ್ಟಿಲ್ಲ, ಹಾಗಾಗಿ ಹುರಿಯೋ ಪ್ರೊಸೆಸ್ ಸ್ವಲ್ಪ ಭಾಳ ಆಗೈತಿದೆ. ಈಗ ನೋಡ್ರಿ ಇದು ಸ್ವಲ್ಪ ಖಡಕ್ ಆಗೈತಿ. ಈಗ ನಾವು ಕಡ್ಲಿಬೇಳೆ ಉದ್ದಿನಬೇಳೆ ಏನು ತೊಗೊಂಡಿದ್ವಲ್ಲ ಅದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಂಡು ಬಿಡ್ಬೇಕು. ಸಣ್ಣಂಗೆ ಪೌಡ್ರ್ ಆಗೋ ಥರನೂ ಮಿಕ್ಸಿ ಮಾಡ್ಕೊಂಡು ಇದನ್ನ ಒಂದು ಕಡೆ ತೆಗ್ದಿಡ್ಬೇಕು. ನಾವು ಇದು ಸಪ್ರೇಟ್ ಇಡಬೇಕಾಗ್ತೈತಿ. ಅದಾದ್ಮೇಲೆ ಇದ್ರೊಳಗೆ ಕೊಬ್ಬರಿ ಒಂದು ಬಿಟ್ಟು
ಕೊಬ್ಬರಿನ ಸಪ್ರೇಟ್ ಮಾಡ್ಕೊಂಡು ಉಳ್ದಿರೋ ಮೆಣಸಿನ್ಕಾಯಿ ಅದೆಲ್ಲ ಸೇರಿ ಮಿಕ್ಸ್ ಮಾಡ್ಬೇಕು. ಈ ಥರ ಪೌಡ್ರ್ ಮಾಡ್ಬೇಕು. ಭಾಳ ಸಣ್ಣ ಅಲ್ಲ, ಭಾಳ ಇದೂ ಅಲ್ಲ. ಇವಾಗ ನಾವು ಸಪ್ರೇಟ್ ಮತ್ತು ಕೊಬ್ಬರಿನ ಮಿಕ್ಸಿ ಮಾಡ್ಕೊಳ್ಳೋ ಅಂತೇನು ನೋಡ್ರಿ, ಅದನ್ನ ಸಪ್ರೇಟಾಗಿ ಸ್ವಲ್ಪ ತರಿಯಾಗಿರ್ಬೇಕು. ಕೊನೆಗೆ ನಾವು ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ಒಂದು ಟ್ರಿಕ್ ಹೇಳ್ತೇನೆ ನೋಡ್ರಿ. ಸ್ವಲ್ಪ ಬೆಲ್ಲ, ನಿಮ್ಗೆ ಎಷ್ಟು ಬೆಲ್ಲ ಬೇಕಲ್ಲ ಅಷ್ಟು ಬೆಲ್ಲ, ಉಪ್ಪು ಹಾಕ್ಬೇಕಾ. ನಿಮ್ಗೆ ಯಾವ ಉಪ್ಪಾದರೂ ಓಕೆ. ನಮ್ಮ ಮನೇಲಿ ಕಲ್ಲು ಉಪ್ಪಿತ್ತು, ಸೊ ನಾ ಕಲ್ಲು ಉಪ್ಪು ಹಾಕೇನೆ. ನಿಮ್ಮ ಕಡೆ ಸಣ್ಣ ಉಪ್ಪಿದ್ರೆ ಸಣ್ಣ ಉಪ್ಪು ಹಾಕ್ರಿ. ಹಿಂಗೆ ಮಿಕ್ಸಿ ಮಾಡ್ಕೊಂಡಾಗ ಹಿಂಗಾಗತ್ತೆ. ಸೊ ಅದು ಅಂಟು ಆಗಬಾರ್ದು, ಇನ್ನೂ ಸಣ್ಣ ಆಗ್ಬೇಕಂದಾಗ ನಾವು ಕಡ್ಲಿ ಹಿಟ್ಟು ಮತ್ತು ಉದ್ದಿನಬೇಳೆ ಕಡ್ಲಿಬೇಳೆ ಏನು ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಮತ್ತು ಮಸಾಲೆ ಸ್ವಲ್ಪ ಹಾಕ್ಕೊಂಡು ಈ ಥರ ಸಣ್ಣಗೆ ಗ್ರೈಂಡ್ ಮಾಡ್ಬೇಕಾ. ಅಂದ್ರೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಅಂಟಂಟಾಗಲ್ಲ ಪೌಡ್ರಿಗೆ. ನೋಡ್ರಿ, ಈಗ ಪೌಡ್ರ್ ರೆಡಿ ಆಗೈತಿ. ಇದೇನಪ್ಪ ಅಂದ್ರೆ ಮೆಣಸಿನ್ಕಾಯಿ ಅದೆಲ್ಲ ಸೇರಿದ್ದು ಈ ಕಡ್ಲಿ ಹಿಟ್ಟು ಮತ್ತು ಉದ್ದಿನಬೇಳೆ ಏನು ಸಪ್ರೇಟಾಗಿ ಹಿಟ್ಟು ಹಾಕ್ಕೊಂಡಿದ್ವಲ್ಲ, ರುಬ್ಕೊಂಡಿದ್ವಲ್ಲ ಅದರದ್ದು ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಬೇಕೆಲ್ಲ ಹೊಂದ್ಕೊಳಂಗೆ. ಮೆಣಸಿನ್ಕಾಯಿ ಖಾರ ಭಾಳ ಇದ್ರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ರಿ. ಸೊ ನೋಡ್ರಿ, ಈಗ ಮಿಕ್ಸ್ ಆಗೈತಿ. ಯಾಕಂದ್ರೆ ನಮ್ಮ ಕಡೆ ಮೆಣಸಿನ್ಕಾಯಿ ಕಲರ್ ಅಂತ ಪರಿ ಇರಲಿಲ್ಲ, ಹಾಗಾಗಿ ಅದು ಕಲರ್ ಬಂದಿಲ್ಲ. ನೀವು ಅಂಗಡಿ ಒಳಗಿನ ಮೆಣಸಿನ್ಕಾಯಿ ಹಾಕಿದ್ರೆ ಚಂದ ಕಲರ್ ಬರ್ತೈತಿ. ಈಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ಲ, ಸೊ ಒಂದು ಇದ್ರೊಳಗೆ ಆಯಿಲ್ ಹಾಕೋರಿ. ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಚೆಕ್ ಮಾಡೋ ಅಂತಾರೆ ನೋಡ್ರಿ ನಮ್ಮ ಶೆಫ್, ಹೀಟ್ ಆಗೈತೆ ಇಲ್ಲ ಅಂತಂದು. ಸೊ ಕಡ್ಲಿಬೇಳೆ ಉದ್ದಿನಬೇಳೆ ಹಾಕೋರಿ. ಅವು ಸ್ವಲ್ಪ ಕೆಂಪಗಾಗ್ಬೇಕ್ರಿ. ಕೆಂಪಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಬಿಡ್ರಿ. ಶೇಂಗಾನು ಹಾಕೋರಿ. ಅವು ಹೆಂಗೆ ಶೇಂಗಾನು ಕೆಂಪಗಾಗ್ಬೇಕು. ಕೆಂಪಗಾದ್ರೆ ಏನಾಗ್ತಾವಪ್ಪ ಅಂತಂದ್ರೆ ಚಂದ ಫ್ರೈ ಆಗ್ತಾವ. ಯಾಕಂದ್ರೆ ಸ್ಟೋರ್ ಮಾಡಿ ಇಡಬೇಕಲ್ಲ ನಾವು ಪೌಡ್ರನ್ನ. ಹಾಗಾಗಿ ಯಾವುದನ್ನು ಅರ್ಜೆಂಟ್ ಮಾಡಲಾರ್ದಂಗೆ ಪೇಷನ್ಸ್ ಇಂತ್ರ ಚಂದಂಗೆ ಹುರ್ಕೋಬೇಕ್ರಿ. ಇದು ಕ್ವಾಂಟಿಟಿ ಭಾಳ ಇರೋದ್ರಿಂತ ಸ್ವಲ್ಪ ಹುರಿಯಾಕೆ ಟೈಮ್ ತೊಗೋತೈತಿ. ಕರಿಬೇವು ಎಷ್ಟು ಬೇಕಷ್ಟು ಹಾಕೋರಿ. ಯಾಕಂದ್ರೆ ನಾವು ಡೈರೆಕ್ಟ್ ಕರಿಬೇವು ತಿನ್ನೋಕ್ಕಾಗಲ್ಲ, ಎಲ್ಲ ಸೈಡ್ ಒಗಿತೇವೆ. ಅಟ್ಲೀಸ್ಟ್ ಇಂಥದ್ರ ಮೂಲಕರ ನಾವು ಕರಿಬೇವು ತಿಂದು ಸ್ವಲ್ಪ ಕೂದಲು ಕಣ್ಣಿಗೆ ಏನಾರ ಹೆಲ್ಪ್ ಮಾಡೋಣಂತ. ನಿಮ್ಗೆ ಎಷ್ಟು ಪಾಸಿಬಲ್ ಆಕೈತೆ ಅಷ್ಟು ಕರಿಬೇವು ಮಿಕ್ಸ್ ಮಾಡ್ಕೋರಿ, ನಡಿತೈತಿ. ಒಂದೆರಡು ಎಳ್ಳು ಹಾಕ್ಯಾರ, ವೈಟ್ ಎಳ್ಳು, ಚಂದ ಕಾಣಲಿ ಅಂತ. ಅದನ್ನ ಕೆಂಪಾಗಬೇಕ್ರಿ. ಕೆಂಪಾಗೋವರೆಗೂ ಹುರ್ಕೋಬೇಕಾಗ್ತೈತಿ. ಯಾಕಂದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರು ಶೇಂಗಾ ಎಲ್ಲ ಕಡಕ್ ಕಡಕ್ ಅನ್ನಂಗೆ ಇರ್ಬೇಕು. ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹುರಿಬೇಕು. ವೈಟ್ ಎಳ್ಳು ಹಾಕ್ಯಾರ ನೋಡ್ರಿ. ಸ್ವಲ್ಪ ವೈಟ್ ಎಳ್ಳು ಹಾಕಿ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಯಾರ. ಅದು ಒಗ್ಗರಣೆ ಹಾಕಿದಾಗ ಸ್ವಲ್ಪ ಮ್ಯಾಲೆ ಕಾಣಲಿ ಅಂತ ನಾವು ಮೆಣಸಿನ್ಕಾಯಿ ಹಾಕೇವಿ. ಇದು ನಿಮ್ಗೆ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಬೋದು, ಬೇಡ ಅಂದ್ರೆ ಬೇಡ. ಸ್ವಲ್ಪ ಒಗ್ಗರಣೆಗೆ ನೋಡ್ರಿ ಹಾಕೋಂತಾರ ಹಿಂಗೆ ಹಾಕ್ಬೇಕು. ಹಿಂಗೆ ಅಂತ ಪರಿ ಸ್ಟ್ರಾಂಗ್ ಇರೋದಿಲ್ರಿ, ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ನಡಕ್ಕೆ ಆ್ಯಡ್ ಮಾಡೇವಿ. ಸೊ ಈ ಹಿಂಗನ್ನು ಹಾಕಿ ಚಂದಂಗೆ ನೋಡ್ರಿ ಫ್ರೈ ಮಾಡಬೇಕು. ನೀವು ಹಿಂಗೆ ಒಂದ್ಸತಿ 1 kg 1/2 kg ಅಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ
ನೀವು ಭಾಳ ದಿನದ ಮಟನೂ ಸ್ಟೋರ್ ಮಾಡಿ ಇಟ್ಕೊಬೋದು. ಪೌಡ್ರ್ ಏನು ಕೆಡಲ್ಲ. ಒಂದು ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡ್ರೆ ಒಟ್ಟ ಕೆಡುದಿಲ್ರಿ. ನೀವು ಫ್ರಿಜ್ನಾಗ ಇಡ್ಬೇಕು ಅನ್ನೋಂಗಿಲ್ಲ, ಏನೂ ಇಲ್ಲ. ಇದು ಗೊಜ್ಜು ಅಲ್ಲ, ಪೌಡ್ರ್ ಇರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕು ಅವಾಗ ಫಟ್ ಅಂತ ಡಬ್ಬಿ ಮುಚ್ಚಳ ತೆಗಿಯೋದು, ಒಗ್ಗರಣೆ ಹಾಕೋದು, ರೈಸ್ ಕಲಸೋದು, ತಿನ್ನೋದ್ರಿ. ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಕಮ್ಮಿ ಅನ್ಸಿದ್ರೆ ನೀವು ಇಲ್ಲ ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡ್ಕೋಬೋದು. ಕಲರ್ ಪರ್ಪಸ್ಸು ಮಾಡ್ತಾರೆ. ನಮ್ದು ಏನು ಮಾಡೋದ್ರಿ, ಎಲ್ಲ ಮನೆ ಹೊಲ್ದಾಗ ಬೆಳೆದಿರೋ ಕಾಯಿ ಅಂತ ಪರಿ ಕಲರ್ ಏನು ಬಂದಿರೋಂಗಿಲ್ಲ ನಮ್ಮ. ಹಾಗಾಗಿ ನಾವು ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಅಟ್ಲೀಸ್ಟ್ ಕಲರ್ ಬರುತ್ತಂತ ಹಾಕೇವಿ. ಒಂದು ಮೀಡಿಯಮ್ ರೇಂಜಿಗೆ ಕಲರ್ ಬಂದೈತಿ. ಈಗ ಅದು ಒಗ್ಗರಣೆ ಆದಮೇಲೆ ಸ್ವಲ್ಪ ಆರಾಕ್ಬಿಟ್ಟು ಏನು ಮಾಡ್ಬೇಕ್ರಿ, ಅದು ಪೌಡ್ರ್ ಮಾಡಿರ್ತೇವಲ್ಲ ಅದಕ್ಕೆ ಹಾಕಿ ಕಲಿಸ್ಬೇಕಾಗ್ತೈತಿ. ಅದು ಆಲ್ಮೋಸ್ಟ್ 1-1.5 kg ಅಷ್ಟು ಪೌಡ್ರ್ ಆಗೈತಿ. ಈಗ ಅದಕ್ಕೆ ಚಂದಂಗೆ ಕಲಿಸ್ಬೇಕಾ. ಇದು ಕೊಬ್ಬರಿ ಇದೇನು ಹುರಿದು ಇಟ್ಕೊಂಡಿದ್ವಲ್ಲ ಅದು ಕೊಬ್ಬರಿನ ಈಗ ಆ್ಯಡ್ ಮಾಡ್ಬೇಕಾಗ್ತೈತಿ ನೋಡ್ರಿ. ಸರಿ, ಚಮಚಲ್ಲೇ ತಲೆ ಕೆಡ್ತ ನಮ್ಮ ಚಿಕ್ಕಿಗೆ. ತಲೆ ಕೆಟ್ಟಿ ಕೈಲೇ ಕಲ್ಸಕ್ಕೆ ಚಾಲೂ ಮಾಡಿದ್ರೆ ಏನಾರ ಅನ್ರಿ, ನೀವು ಕೈಲೇ ಕಲ್ಸಿದ್ರೆ ಎಲ್ಲ ಕಡೆನೂ ಒಗ್ಗರಣೆ ಕರೆಕ್ಟಾಗಿ ಹತ್ಕೋತೈತಿ. ಈ ಚಮಚಲ್ಲೇ ಕಲ್ಸಕ್ಕೆ ಹೋದ್ರೆ ಟೈಮು ಭಾಳ, ನಿಮ್ಗೆ ನೋಡೋರ್ಗೂ ಬೇಸರ ನೋಡ್ರಿ. ಕೈಲಿ ಎಷ್ಟು ಫಟ್ ಫಟ್ ಕಲ್ಸಿದ್ರ. ಸೊ ನೀವು ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ಯಾರ್ಯಾರು ನಂದು ಈ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಒಮ್ಮೆ ಟ್ರೈ ಮಾಡಿ ತಿಂದು ನೋಡ್ರಿ.